ಅದರ ಜೊತೆಗೆ ನಿಮ್ಮ ಹಿಂಬಾಲಕರು ಈಗ ಹಿಂಬಾಲಕರಿಂದ ತುಕಾರಾಮ್ ಇರ್ಬೋದು ಅಥವಾ ಬೇರೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಹಿಂಬಾಲಕರು ಇವತ್ತು ಸಂಡೂರಲ್ಲಿ ನಾವೇನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ನಿಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಗಡಾದ್ ರಮೇಶ್ ಅವರು ಇಲ್ಲಿದ್ದಾರೆ. ಗಡಾದ್ ರಮೇಶ್ ಅಂತಂದೇಳಿ ಇವರು ತುಕಾರಾಮನ ಹಿಂಬಾಲಕ, ತುಕಾರಾಮನ ಆಪ್ತ. ಇವರು ಏನು ಮಾಡಿದಾರೆ ಅಂತಂದರೆ, ಇದಿರೋದು ಗಡಾದ್ ರಮೇಶ್ ಅಂತಂದೇಳಿ ಇವರು ಸುಮಾರು ಸಂಡೂರು ತಾಲೂಕಿನ 4 ಹಳ್ಳಿಗಳಲ್ಲಿ, ಒಂದು ಹಿರೇಕೆರನಹಳ್ಳಿ, ಇನ್ನೊಂದು ಯರನಹಳ್ಳಿ, ಆಮೇಲೆ ಕುದುರೆಡೋರು ಅಂತ ಕುಡ್ಲಿ ತಾಲೂಕು ಬರುತ್ತೆ, ಆಮೇಲೆ ಕೆರನಹಳ್ಳಿ, ಇವು 4 ಪ್ರದೇಶದಲ್ಲಿ ಸುಮಾರು 8 ರಿಂದ 10 ಲಕ್ಷ ಟನ್ ಮೊಹರಂ ಗ್ರಾವೆಲ್ ಸಪ್ಲೈ ಮಾಡಿದ್ದಾರೆ. ನಾನು ಇದರ ವಿರುದ್ಧ ಪ್ರೆಸ್ ಮೀಟ್ ಮಾಡಿದರೆ ಅವರು ಹಿಂಬಾಲಕರ ಕಡೆಯಿಂದ ಅವರು ಒಂದು ಸ್ಟೇಟ್ಮೆಂಟ್ ಕೊಡಿಸ್ತಾರೆ. ಯಾವುದೇ ರೀತಿಯಿಂದ ಅಲ್ಲಿ ಇಲ್ಲಿಗೆಲ್ಲ ನಾವು ಅಕ್ರಮ ಗಣಿಗಾರಿಕೆ ಮಾಡಿಲ್ಲ ಅಂತಂದೇಳಿ ಮೊನ್ನೆ 4 ದಿನ ಸ್ಟೇಟ್ಮೆಂಟ್ ಕೊಟ್ಟರು. ಅಲ್ಲಿರ್ತಕ್ಕಂಥ ಬ್ಲ್ಯಾಕ್ ಅಧ್ಯಕ್ಷರು ಮತ್ತು ಮಾಜಿ ಕೆಲವು ಜಿಲ್ಲಾ ಪಂಚಾಯತ್ ಚುನಾವಣಾ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು ಮತ್ತು ಕೆಲವೊಂದು ಲೀಡ್ರುಗಳು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟರು. ಅವರು ನಮ್ಮ ಮೇಲೆ ಮಾನಷ್ಟ ಮೊಕದ್ದಮೆ ಆಗ್ತೀವಿ, ನಮ್ಮ ಸಂತೋಷ್ ಲಾಡ್ ಪರವಾಗಿ ವಿರುದ್ಧ ಮಾತಾಡಿದರೆ ಅಥವಾ ತುಕಾರಾಮ್ ವಿರುದ್ಧ ಮಾತಾಡಿದ್ರೆ ಅಂತ ಮಾನಷ್ಟ ಮೊಕದ್ದಮೆ ಆಗ್ತೀವಿ ಅಂತ ಹೇಳಿದರು. ನಾನು ಇವತ್ತು ಈ ಮಾಧ್ಯಮದ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಸಂತೋಷ್ ಲಾಡ್ ಅವರೇ, ನಿಮಗೇನಾದರೂ ನಿಜವಾಗ್ಲಿ ನನ್ನ ಮೇಲೆ ಮಾನಷ್ಟ ಮೊಕದ್ದಮೆ ಹಾಕೋಕ್ಕೆ ನಿಮಗೇನಾದರೂ ಆಸಕ್ತಿ ಇದ್ದರೆ, ನಿಮಗೇನಾದರೂ ದಮ್ಮು ತಾಕತ್ತಿದ್ರೆ ನನ್ನ ಮೇಲೆ ನೀವು ಮಾನಷ್ಟ ಮೊಕದ್ದಮೆ ಹೂಡ್ರಿ. ಯಾಕಂದರೆ ನೀವು ಮಾಡಿರ್ತಕ್ಕಂಥ, ನಿಮ್ಮ ಹಿಂಬಾಲಕರು ಮಾಡಿರ್ತಕ್ಕಂಥ ಗಡಾದ್ ರಮೇಶ್ವರು ಮಾಡಿರೋದು ತಪ್ಪು ಅಂತಂದೇಳಿ ನಾನು ಹೇಳ್ತಾ ಇದ್ದೀನಿ. ನಾನು ಹೇಳ್ತಕ್ಕಿಂತ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಬಳ್ಳಾರಿ ಅವರು ನಿಮ್ಮ ಗಡಾದ್ ರಮೇಶನನ್ನು ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ, ಅವರು ಕಳ್ಳತನದಿಂದ ಮರಳು ಸಾಗಾಣಿಕೆ ಮಾಡಿದ್ದಾರೆ ಅಂತ ಅಂತ ಅವರೇ ಒಂದು ರಿಪೋರ್ಟಲ್ಲಿ ಕೊಟ್ಟಿದ್ದಾರೆ. ಅದು FIR ಮಾಡಿರ್ತಕ್ಕಂಥ ಕೋರ್ಟಲ್ಲಿ ಹೋಗಿ ಅವರು FIR ಮಾಡಿದ್ದಾರೆ.